स्वागत है आपका बी न्यूज नेशन में। मैं हूं आबिद हुसैन शेख। बीजेपी एमएलए एएस पाटिल नडहल्ली के खिलाफ गृह सचिव एमबी पाटिल के समर्थकों का आक्रोश। आज बीजापुर के एक निजी होटल मधुवन में प्रेस मीट का आयोजन करके नेरावरी योजनाओं में एमबी पाटिल के भ्रष्टाचार को दाखिलों सहित जाहिर करने की बात करने वाले बीजेपी विधायक एएस पाटिल नडहल्ली को एमबी पाटिल के समर्थकों ने आक्रोश जताते हुए बात करने ही नहीं दिया। पुलिस ने विधायक की रक्षा करते हुए आक्रोशित लोगों को बाहर किया। बाद में प्रेस मीट करते हुए कहा कि मैं लिंगायत हूं, बसवन्ना की जात में मेरा जन्म हुआ है, लिंगायत समुदाय को टूटने नहीं दूंगा। इसके लिए अगर जान भी देनी पड़ी तो देने के लिए तैयार हूं। इस तरह अपने समर्थकों को भेजकर सचिव ने मुझे धमकाया है। नेरावरी योजनाओं में करीब 4,500 करोड़ का घपला किया गया है। मेरे भी समर्थक हैं, वो भी आ सकते हैं, कहा एएस पाटिल नडहल्ली ने। आज की घटना पर एसपी को शिकायत की है। अगर आज पुलिस न आती तो न जाने क्या हो जाता। पिछले दिनों कोरवार में भी सचिव ने ऐसे ही करवाया था। मैं मौत से नहीं डरता, कहा एएस पाटिल नडहल्ली ने। ದಯಮಾಡಿ ನಾನು ಸುದ್ದಿಗೋಷ್ಠಿಯನ್ನು ಪ್ರಾರಂಭ ಮಾಡೋದಕ್ಕಿಂತ ಮುಂಚಿತವಾಗಿ ನಾನು ತಮ್ಮಲ್ಲಿ ವೈಯಕ್ತಿಕವಾಗಿ ನನ್ನೊಂದು ವಿನಂತಿ ಏನಂದರೆ, ಎಲ್ಲರೂ ಲಂಚ್ ಟೈಮಲ್ಲಿ ಸೇರಿದ್ದೇವೆ. ದಯಮಾಡಿ ಈ ಒಂದು ಸುದ್ದಿಗೋಷ್ಠಿ ಮುಗಿದ ಮೇಲೆ ರಾಜ್ಯ ಸರ್ಕಾರ ಸಬ್ಮಿಟ್ ಮಾಡಿದಾಗ ನಮಗೆ ಒಂದು 734 TMC ನೀರು ಬಂತು. 729 TMCಯನ್ನು ಬಳಸ್ಕೊಳ್ಳೋದಕ್ಕೆ ಅವಕಾಶ ಇತ್ತು. ನಾನು ತಮ್ಮ ಗಮನಕ್ಕೆ ತರಲಿಕ್ಕೆ ಬಯಸ್ತೇನೆ. ಮೊದಲನೇದಾಗಿ ನಾನು ಇದನ್ನು ಕೂಡ ತಮ್ಮ ಕಾಪಿ ಕೊಡ್ತಾ ಇದ್ದೇನೆ. ಇಂಗ್ಲೀಷ್ನಲ್ಲಿದೆ, ಪೇಜ್ ನಂಬರ್ 182. ಒಂದೇ ಪೇಜನ್ನು ನಾನು ತಮಗೆ ಕೊಡ್ಲಿಕ್ಕೆ ಬಯಸ್ತೇನೆ. ಇದರಲ್ಲಿ ಭಾಳ ಸ್ಪಷ್ಟವಾಗಿ ಹೇಳ್ತಾರೆ. ಅದನ್ನು ಮಾತ್ರ ನಾನು ವಿ ಮೇಕ್ ಇಟ್ ಕ್ಲಿಯರ್ ದಟ್ ವಾಟರ್ ಹ್ಯಾಸ್ ಬೀನ್ ಅಲಾಕೇಟೆಡ್ ಟು ಈಚ್ ಆಫ್ ದಿ 3 states ಎನ್ ಬ್ಲಾಕ್. ಈ ಪಾಯಿಂಟನ್ನು ದಯಮಾಡಿ ತಾವು ನೋಟ್ ಮಾಡ್ಕೋಬೇಕು. ಎನ್ ಬ್ಲಾಕ್ ಅಂತಂದರೆ ಹೋಲ್ಸೇಲ್ ಅಂತ ಅರ್ಥ. 734 ಎನ್ ಬ್ಲಾಕ್ ಅಲಾಟ್ಮೆಂಟು ಅಂದರೆ ಇದನ್ನು ಎಲ್ಲಿ ಬಳಸ್ಕೊಳ್ಬೇಕು ಅಂತಕ್ಕಂಥ ಅಧಿಕಾರ ಇರತಕ್ಕಂಥದ್ದು ರಾಜ್ಯ ಸರ್ಕಾರಕ್ಕೆ. ಇಟ್ ಈಸ್ ಎ ಪ್ರೊರೋಗೇಟಿವ್ ಪವರ್ ಆರ್ ಅ ಡಿಸ್ಕ್ರಿಷನರಿ ಪವರ್ ಆಫ್ ದಿ ಕರ್ನಾಟಕ ಸ್ಟೇಟ್ ವೇರ್ ಟು ಯುಟಿಲೈಸ್ ದಿಸ್ ವಾಟರ್ ಅಂತಕ್ಕಂಥದ್ದು. ಇದು ತೀರ್ಪಿನಲ್ಲಿ ಬಂದಿರತಕ್ಕಂಥ ಒಂದು ವಿಚಾರ. ಅದಾದಮೇಲೆ ಬಚಾವ್ ತವರನ್ನು ತೀರ್ಪು ಕೊಡಬೇಕಾದ್ರೆ ಒಂದು ಕಂಡೀಷನ್ ಹಾಕಿದರು. ಏನು ಅಂದರೆ, ಮೇ 2000 ಇಸ್ವಿಯೊಳಗಾಗಿ ಎಲ್ಲ ನೀರನ್ನು ಬಳಸ್ಕೊಳ್ಬೇಕು ಅಂಥೇಳಿ. ಅದಾದಮೇಲೆ ಮತ್ತೆ ನಾವೊಂದು ಹೆಚ್ಚುವರಿಯಾಗಿ ಉಳಿದಿರ್ತಕ್ಕಂಥ ನೀರನ್ನು ಹಕ್ಕು ಮಂಡನೆಗೆ 3 ರಾಜ್ಯಗಳಿಗೆ ಒಂದು ಅವಕಾಶವನ್ನು ಮಾಡಿಕೊಡ್ತೇವೆ ಅಂತ ಹೇಳಿದಾಗ 2004ರಲ್ಲಿ ಮತ್ತೆ ಬ್ರಿಜೇಶ್ ಕುಮಾರರ ನೇತೃತ್ವದಲ್ಲಿ ಒಂದು ನ್ಯಾಯಾಧೀಕರಣ ಬಂತು. ಅದು 2010ರಲ್ಲಿ ಒಂದು ತೀರ್ಪು ಕೊಡ್ತು. ದಟ್ ಈಸ್ ಆಲ್ಸೋ ಇಂಟ್ರಿಮ್ ರಿಪೋರ್ಟ್, ಇಟ್ಸ್ ನಾಟ್ ಎ ಫೈನಲ್ ಡಿಸಿಷನ್. ಡಿಸೆಂಬರ್ 2010ರಲ್ಲಿ ಒಂದು ಇಂಟ್ರಿಮ್ ರಿಪೋರ್ಟ್ ಕೊಡ್ತು. ಆ ಇಂಟ್ರಿಮ್ ರಿಪೋರ್ಟ್ ಕೊಟ್ಟ ಮೇಲೆ ಆಂಧ್ರ ಪ್ರದೇಶದವರು, ನಾನು ಅದನ್ನು ಕೂಡ ಕಾಪಿ ನಿಮಗೆ ಕೊಟ್ಟಿದ್ದೇನೆ, ಚುಕ್ಕೆ ಗುರುತಿನ ಪ್ರಶ್ನೆ 984 13/12/2018ರಲ್ಲಿ ಜಲಸಂಪನ್ಮೂಲ ಸಚಿವರಿಗೆ ಯಶವಂತರಗೌಡ ಪಾಟೀಲ್ ಅವರು ಕೇಳಿರ್ತಕ್ಕಂಥ ಪ್ರಶ್ನೆ. ಇದಕ್ಕೆ ಉತ್ತರ ಇಲ್ಲಿದೆ, ನಾನು ತಮಗಲ್ಲಿ ಕಾಪಿ ಬರ್ತದೆ. ಅದರಲ್ಲಿ ಸದರಿ ಯೋಜನೆಯಡಿ ಆಲಿಮಟ್ಟಿ ಜಲಾಶಯದ ಎತ್ತರವನ್ನು 524 ಮೀಟರ್ಗಳು ಎತ್ತರಿಸಲು ಸರ್ಕಾರಕ್ಕೆ ಆಸಕ್ತಿ ಹೊಂದಿದೆ. ಇದರ ಬಗ್ಗೆ ಸರ್ಕಾರದ ನಿಲುವೇನು ಅಂತ ಹೇಳಿದಾಗ ಅವ್ರು ಹೇಳ್ತಾರೆ, ಹೌದು, ಕೃಷ್ಣಾ ನ್ಯಾಯಾಧೀಕರಣದ 2ನೇ ಅಂತಿಮ ತೀರ್ಪನ್ನು ಅಧಿಸೂಚನೆಗೊಳಿಸಿ ದಿನಾಂಕ 16/9/2000 ಮಾನ್ಯ ಸರ್ವೋಚ್ಚ ನ್ಯಾಯಾಲಯದ ತಡೆಯಾಜ್ಞೆ ಇದ್ದು ಕೇಂದ್ರ ಸರ್ಕಾರವು ಅಧಿಸೂಚನೆ ಹೊರಡಿಸಬೇಕಾಗಿರುತ್ತದೆ. ಕೇಂದ್ರ ಸರ್ಕಾರದ ಅಧಿಸೂಚನೆ ನಂತರ ಆಲಿಮಟ್ಟಿ ಜಲಾಶಯ ಎತ್ತರವನ್ನು 519.6ರಿಂದ 524.256 ಮೀಟರ್ಗೆ ಎತ್ತರಿಸಲು ಕ್ರಮ ಜರುಗಿಸಲಾಗುವುದು ಅಂತ ಕೊಟ್ಟಿದ್ದಾರೆ.
ಇದು ಸರ್ಕಾರ ಕೊಟ್ಟಿರ್ತಕ್ಕಂಥದ್ದು. ಇಲ್ಲಿ ಬಹುಶಃ ನಾನು ತಮ್ಮ ಗಮನಕ್ಕೆ ತರಬೇಕಾದಂಥ ಭಾಳ ಪ್ರಮುಖ ಅಂಶಗಳಿದ್ರೆ ಇತಿಹಾಸ ಇದು. ನಾನು ಇಲ್ಲಿ ತನಕ ಹೇಳಿರ್ತಕ್ಕಂಥದ್ದು 1-2 ತೀರ್ಪಿನಲ್ಲಿ ಏನೇನು ಇತ್ತು ಅಂತಕ್ಕಂಥದ್ದು, ಅದು ಎಷ್ಟರ ಮಟ್ಟಿಗೆ ಕರ್ನಾಟಕಕ್ಕೆ ಆ ತೀರ್ಪಿನಿಂದ ನ್ಯಾಯ ಸಿಕ್ಕಿದೆ, ನ್ಯಾಯ ಸಿಕ್ಕಿಲ್ಲ ಅಂತಕ್ಕಂಥ ವಿಚಾರಕ್ಕೆ ನಾನು ಹೋಗೋದಿಲ್ಲ. ಅದ್ರ ಬಗ್ಗೆ ಎಚ್ ಕೆ ಪಾಟೀಲರು ಪುಸ್ತಕನೇ ಬರೆದಿದ್ದಾರೆ. ಯಾವ ರೀತಿ ಕರ್ನಾಟಕಕ್ಕೆ ಅನ್ಯಾಯ ಆಗಿದೆ ಅಂತಕ್ಕಂಥದ್ದನ್ನು ಕರ್ನಾಟಕ ನ್ಯಾಯಾಧೀಕರಣದ 2 ತೀರ್ಪು ಕರ್ನಾಟಕಕ್ಕೆ ಅನ್ಯಾಯ ಒಂದು ಅವಲೋಕನ, ಇದು ಎಚ್ ಕೆ ಪಾಟೀಲರು ಬರೆದಿರ್ತಕ್ಕಂಥ ಪುಸ್ತಕ ಇದು. ಇದ್ರ ಬಗ್ಗೆ ನಾನು ಹೋಗಲ್ಲ, ಯಾಕಂದರೆ ಅವ್ರು ನಿನ್ನೆ ನಮ್ಮ ನೀರಾವರಿ ಸಚಿವರು ನಮ್ಮ ಜಿಲ್ಲೆಗೆ ಬಹಳ ಅದರಿಂದ ನ್ಯಾಯ ಸಿಕ್ಕಿದೆ ಅಂತ ಹೇಳಿದ್ದಾರೆ. ನಾನು ಅದನ್ನು ಇಲ್ಲಿ ಚರ್ಚೆಗೆ ತೊಗೊಳ್ಳಿಕ್ಕೆ ಹೋಗೋದಿಲ್ಲ, ಯಾಕಂದರೆ ವಿಷಯಾಂತರ ಆಗ್ತದೆ. ಆ ವಿಷಯ ಇನ್ನೊಂದು ಸಾರಿ ನಾನು ಚರ್ಚೆಗೆ ತಗೊಳ್ತೇನೆ. ಈಗ ಬಂದಿರತಕ್ಕಂಥದ್ದು ಭಾಳ ಪ್ರಮುಖವಾಗಿರ್ತಕ್ಕಂಥ ಅಂಶ ನಮಗೆ 2 ತೀರ್ಪು ಬಂದಿರೋದು. ಒಂದು ಬ್ರಿಜೇಶ್ ಕುಮಾರ್ ತೀರ್ಪು, ಇನ್ನೊಂದು ಬಚಾವತ್ ತೀರ್ಪು. ಬಚಾವತ್ ತೀರ್ಪಿನಲ್ಲಿ 729 TMC, ಬ್ರಿಜೇಶ್ ಕುಮಾರ್ ತೀರ್ಪಲ್ಲಿ ಸುಮಾರು 130 TMC ನೀರು ನಮಗೆ ಅಲಾಟ್ ಆಗಿರ್ತಕ್ಕಂಥದ್ದು. ಆದರೆ ಪುನರ್ವಸತಿ ಮಾಡೋದಕ್ಕೆ ಮತ್ತು ಕಾಲುವೆಗಳನ್ನು ಮಾಡೋದಕ್ಕೆ ಕೃಷ್ಣಾ 3ನೇ ಹಂತದ ಯೋಜನೆಗಳನ್ನು ಪೂರ್ಣ ಮಾಡೋದಕ್ಕೆ ಯಾವುದೇ ರೀತಿಯಾದಂಥ ತಡೆಯಾಜ್ಞೆ ಇಲ್ಲ. ನಾನು ಒಂದು ಓದ್ತಾ ಇದ್ದೆ ಸಂಯುಕ್ತ ಕರ್ನಾಟಕ ಪತ್ರಿಕೆಯಲ್ಲಿ 20 ನವೆಂಬರ್ 2017 ಒಂದು ಬಹಳ ದೊಡ್ಡ ಫ್ರಂಟ್ ಲೈನ್ ಆರ್ಟಿಕಲ್ ಬಂದಿದೆ. ಹಿಂಗೆ ಅನೇಕ ಪತ್ರಿಕೆಗಳ ಆರ್ಟಿಕಲ್ ಬಂದಿದೆ. ಬರೀ ನಾನು ಸಂಯುಕ್ತ ಕರ್ನಾಟಕ ರೆಫರ್ ಮಾಡ್ತೀನಿ ಅಂತ ಅಷ್ಟೇ ಭಾವಿಸ್ಬೇಡಿ, ಬೇರೆ ಬೇರೆ ಪತ್ರಿಕೆಗಳಲ್ಲಿ ಸಾಕಷ್ಟು ಆರ್ಟಿಕಲ್ಸ್ಗಳು ಬಂದಿದೆ. ಬಟ್ ನನಗೆ ಸದ್ಯಕ್ಕೆ ಇಮ್ಮಿಡಿಯೇಟಾಗಿ ಅವೈಲೇಬಲ್ ಇರತಕ್ಕಂಥ 1-2 ರೆಫರೆನ್ಸನ್ನ ನಾನು ನಿಮಗೆ ಕೊಡ್ತಾ ಇದ್ದೇನೆ. ಇದು ನನ್ನ ಆರೋಪ ಅಲ್ಲ. ಇವರೇ ಇದ್ದರು ನೀರಾವರಿ ಸಚಿವರು, ಆಧುನಿಕ ಭಗೀರಥರು. ಇಲ್ಲಿ ನೋಡಿ, ಕೃಷ್ಣಾ ಕೊಳ್ಳ ನೀರು ಸಂಗ್ರಹವೇ ಸಾಧನೆ, ಬಳಕೆಯ ವೇದನೆ. ಸರ್, ಡ್ಯಾಮ್ನಲ್ಲಿ ನೀರು ಸಂಗ್ರಹಣೆ ಮೊದಲು ಮಾಡಬೇಕು, ಏನು ಕಾಲುವೆ ಮೊದಲು ಮಾಡಬೇಕು? ಇಲ್ಲಿ ಪುನರ್ನಿರ್ಮಾಣ ಮೊದಲು ಮಾಡಬೇಕು ಅಥವಾ ಕಾಲುವೆ ಮೊದಲು ಮಾಡಬೇಕು? ವಿಚ್ ಒನ್ ಈಸ್ ಆನ್ ಪ್ರಯಾರಿಟಿ? ಕೃಷ್ಣಾ ಬೇಸಿನ್ನಲ್ಲಿ ನೋಡಿರಿ, 42 ಕೋಟಿ ರೂಪಾಯಿ ಅಂದಾಜು ಅನುದಾನದಿಂದ ಪ್ರಾರಂಭ ಆಗಿದ್ದು. ಬ್ರಿಜೇಶ್ ಕುಮಾರ್ ಅವ್ರ ತೀರ್ಪು ಬಂದಾಗ 480 ಕೋಟಿ ರೂಪಾಯಿ ಇತ್ತಿದ್ದು ಟೋಟಲ್ ಬಜೆಟ್. ಅಲ್ಲಿಂದ ಎಲ್ಲಿಗೆ ಬಂದದ್ದು ಇವಾಗ ಪರಿಸ್ಥಿತಿ? 30,000 ಕೋಟಿ ರೂಪಾಯಿಗಳನ್ನು ಇವತ್ತೇನು ಪುನರ್ವಸತಿಗೆ ಮಾಡಬೇಕಲ್ಲ, ಎಷ್ಟು ಖರ್ಚು ಮಾಡಿದ್ದೀರಿ? 0 ಎಕ್ಸ್ಪೆಂಡಿಚರ್. 1,33,000 ಹೆಕ್ಟರ್ ಎಕರೆ ಭೂಮಿಯನ್ನು ಏನು ಇವರು ಅಕ್ವೈರ್ ಮಾಡ್ಕೋಬೇಕು, 20 ಹಳ್ಳಿಗಳನ್ನು ಪುನರ್ವಸತಿ ಮಾಡಬೇಕು. ಇವತ್ತಿನವರೆಗೆ 1 ರೂಪಾಯಿ ಅಲ್ಲಿ ಖರ್ಚು ಮಾಡಲಿಲ್ಲ. ಇವತ್ತಿನವರೆಗೆ ಅಲ್ಲಿ 1 ಹಳ್ಳಿಯಿಂದ ಪುನರ್ವಸತಿ ಮಾಡಲಿಲ್ಲ. ಕಾಲುವೆ ಮಾಡೋದಕ್ಕೆ ಏನು ಅರ್ಜೆಂಟು? ನಾನು ಅದಕ್ಕೆ ಹೇಳಿದ್ದು, ಈ ಸರ್ಕಾರ, ಹಿಂದಿನ ಸರ್ಕಾರನೂ ಅಷ್ಟೇ, ಹಿಂದಿನ ಸರ್ಕಾರದಲ್ಲಿ ಪರ್ಸೆಂಟೇಜ್ ಎಷ್ಟಿತ್ತು, ಈ ಸರ್ಕಾರದಲ್ಲಿ ಪರ್ಸೆಂಟೇಜ್ ಎಷ್ಟಿದೆ ಅನ್ನೋದನ್ನು ನಿನ್ನೆ ಇವತ್ತೆಲ್ಲ ಪತ್ರಿಕೆ ಹೆಡ್ಲೈನಲ್ಲಿದೆ. ವೆರಿ ಅರ್ಜೆಂಟ್ ಟು ಕ್ಲಿಯರ್ ಆಲ್ ದಿಸ್ ಕ್ಯಾನಲ್ ಮಾಡಿಬಿಡ್ಬೇಕು. ಯಾವ ಉದ್ದೇಶಕ್ಕೆ? ನಾವು ಅರ್ಜೆಂಟಾಗಿ ನೀರು ಕೊಡಬೇಕಾಗಿದೆ ರೈತರಿಗೆ, 10 ವರ್ಷ 20 ವರ್ಷ ಅಡ್ವಾನ್ಸ್ಡ್ ನಾವು ಮಾಡಿದ್ದೀವಿ ಅಂತ ಹೇಳಿದ್ದಾರೆ ನಿನ್ನೆ. ಆಯಿತು, ಒಪ್ಕೊಳ್ಳೋಣ, ನಿಮ್ಮ ಪ್ರಕಾರನೇ ಒಪ್ಕೊಂಬಿಡೋಣ. ಈಗ ಮತ್ತು ನೀರಾಗಿ ಕೊಡ್ತಾ ಇಲ್ಲ ನೀವು? ಸುಪ್ರೀಂ ಕೋರ್ಟ್ ತಡೆಯಜ್ಞೆ ಅಂತ ಯಾಕೆ ಹೇಳ್ತಾ ಇದ್ರಿ? ಕ್ಯಾನಲ್ಗಳನ್ನ ನಿರ್ಮಾಣ ಮಾಡಿ 4 ವರ್ಷ ಹಾಗೆ ಬಿಟ್ಟರೆ ಕ್ಯಾನಲ್ಗಳು ಉಳಿತದ? ಕಿತ್ತಗಲ್ವಾ? ಕಳಪೆ ಕಾಮಗಾರಿ ಬೇರೆ ಮಾಡಿಸಿದ್ದೀರಾ. ನೀರು ಬಿಡೋಕ್ಕೂ ಆಗೋದಿಲ್ಲ. ಅದ್ರಾಗೆ ನೀರು ಬಿಟ್ಟರೆ ಕಾಲುವೆ ಕ್ಯಾನಲ್ ನಿಲ್ಲೋದಿಲ್ಲ.
ಯಾರಿಗೆ ಸಹಾಯ ಮಾಡಕ್ಕೆ ಕೊಟ್ಟಿದ್ದೀರಿ? ಅದಕ್ಕೆ ಉತ್ತರ ಈ ಆರ್ಟಿಕಲಲ್ಲಿದೆ. ಈ ಆರ್ಟಿಕಲ್ ಅವ್ರು ಬರೀತಾರೆ ಏನಂದರೆ, ಸಹಸ್ರ ಕೋಟಿ ಯಾರಿಗೆ ಲಾಭ? ಕಳೆದ ಹಲವು ವರ್ಷಗಳಿಂದಲೂ ನೀರಾವರಿ ಯೋಜನೆಗೆ 10,000 ಕೋಟಿಗೂ ಪ್ರತಿ ವರ್ಷ ಖರ್ಚು ಮಾಡುತ್ತಿರೋ ಸರ್ಕಾರ ಹೇಳಿಕೊಡುತ್ತಿದೆ. ಇವೆಲ್ಲವೂ ಕೇವಲ ನಿರ್ಮಾಣ ಕಾಮಗಾರಿಗೆ. ಆದರೆ ಪ್ರತಿ ವರ್ಷ ನೀರಾವರಿ ಪ್ರದೇಶ ಎಷ್ಟು ಪ್ರಮಾಣದಲ್ಲಿ ಹೆಚ್ಚಿಸಲಾಗಿದೆ? ಇದನ್ನು ನಮ್ಮ ಮನೆ ಕೇಳಿದ್ದವ್ರಿಗೆ. ಆ ಸೈಡ್ ನೀವು ಕಾಲುವೆ ನಿರ್ಮಾಣ ಮಾಡಿದಿರಿ, ಎಷ್ಟು ಎಕರೆ ನೀರಾವರಿ ಮಾಡಿದಿರಿ ಹೇಳಿ ಅಂತ ಕೇಳಿದೆ ನಾನು. ಅವ್ರಿಗೆ ನಾನು ಕೇಳಿರೋ ಪ್ರಶ್ನೆನ ಬಹುಶಃ ಅವರು ವೈಯಕ್ತಿಕವಾಗಿ ತಗೊಂಡ್ರೆ ಗೊತ್ತಿಲ್ಲ ನನಗೆ. ನಾನು ವಿರೋಧ ಪಕ್ಷದಲ್ಲಿದ್ದೇನೆ, ಅವ್ರು ಆಡಳಿತ ಪಕ್ಷದಲ್ಲಿದ್ದಾರೆ. ವಿರೋಧ ಪಕ್ಷದಲ್ಲಿರೋದು ಮುತ್ತು ಕೊಡೋಕ್ಕಲ್ಲ, ಗುದ್ದು ಕೊಡೋಕ್ಕೆ ಇರೋದು. ನಾವು ಆಡಳಿತ ಪಕ್ಷದವ್ರಿಗೆ ಮುತ್ತು ಕೊಡೋಕ್ಕಿಲ್ಲ. ನೀವು ಮಾಡಿರ್ತಕ್ಕಂಥ ವೈಫಲ್ಯಗಳನ್ನು ಜನರ ಮುಂದೆ ಎತ್ತಿಡ್ತಕ್ಕಂಥದ್ದು ನನ್ನ ಕರ್ತವ್ಯ. ನೀವು ವೈಯಕ್ತಿಕವಾಗಿ ನಾವು ವಿಚಾರಗಳನ್ನ ಎತ್ತಕ್ಕಂಥದ್ದಲ್ಲ ಇಲ್ಲಿ. ಆದರೆ ಇದು ನಾನು ಇದಕ್ಕೆ ಹೆಚ್ಚಿಗೆ ಹೋಗೋದಿಲ್ಲ. ಮತ್ತೆ ಭೌತಿಕ ಪ್ರಗತಿ ಶೂನ್ಯ ನಾನು ಬರೆದಿದ್ದೆ ಆರ್ಟಿಕಲ್ಲು. ಇದಾದಮೇಲೆ ಇನ್ನೊಂದು ವಿಶೇಷವಾಗಿ ನಮ್ಮ ಜಿಲ್ಲೆಯಲ್ಲಿ ಅವರಿಗೂ ಗುರುಗಳು, ಒಂದು ಕಾಲಕ್ಕೆ ನನಗೂ ಗುರುಗಳು. ಈಗಲೂ ಆಗಾಗ ಕೆಲವು ಸಲಹೆಗಳನ್ನು ತಗೊಳ್ತಾ ಇರ್ತೀನಿ ನಾನು. ಅವ್ರ ಮುಖಾಂತರ ಕೆಲವು ಸಲಹೆಗಳನ್ನು ತಗೊಳ್ತಾ ಇರ್ತೀನಿ. ಕೃಷ್ಣ ಕೋಲಾರ್ ಕುಲಕರ್ಣಿಯವರು ಇತ್ತೀಚೆಗೆ ಒಂದು ಆರ್ಟಿಕಲ್ ಬರೆದಿದ್ರು. ಅವರು ಎಲ್ಲಿಗೆ ಬಂತೋ ಸಂಗಯ್ಯ, ಇದ್ದಂಗೆ ಇರೋ ಸಿದ್ದೇಶ್ವರ. ಯಾಕಂದ್ರೆ ಅವ್ರಿಗೂ ಗುರುಗಳು, ನೀರಾವರಿ ವಿಷಯದಲ್ಲಿ ಭಾಳಷ್ಟು ತಿಳ್ಕೊಂಡಿದ್ದಾರೆ. ಅವ್ರ ಬಗ್ಗೆ ನಮ್ಗೆ ಗೌರವ ಇದೆ. ಅವರೇ ಬರೀತಾರೆ, ಈ ಸರ್ಕಾರ ನೋಟಿಫಿಕೇಶನ್ ಮಾಡೋಕ್ಕೆ ಯಾಕೆ ಒತ್ತಾಯ ಮಾಡ್ತಾ ಇಲ್ಲ? ನಾನು ವೀರಶೈವ ಲಿಂಗಾಯತ ಸಮುದಾಯದಲ್ಲಿ ಹುಟ್ಟಿದವನು. ನಮಗೆ ಮರಣವೇ ಮಹಾನ್ನಾಮಿ. ನಾಳೆ ಬರುವುದು ಹಿಂದೆ ಬರಲಿ, ಹಿಂದೆ ಬರುವುದು ಈಗಲೇ ಬರಲಿ. ಇದಕ್ಕಾರಂಜುವರು, ಇದಕ್ಕಾರ ಅಳುಕುವರು. ಎಂ ಬಿ ಪಾಟೀಲ್ರೇ, ಈ ರೀತಿಯಾದಂಥ ಗುಂಡಾಗಿರಿ ಒಬ್ಬ ಗೃಹ ಸಚಿವರ ತಮ್ಮ ಒಂದು ಬೆಂಬಲದಿಂದ ನಾನು ನಿರೀಕ್ಷೆ ಮಾಡಿರಲಿಲ್ಲ. ಇದನ್ನು ನಾನು ಖಂಡಿಸ್ತೇನೆ. ಮತ್ತು ಇದ್ರ ಜೊತೆಯಲ್ಲಿ ಕಳೆದ 2 ದಿನಗಳ ಹಿಂದೆ ಮಾಧ್ಯಮದ ಮೇಲೆ ಹಲ್ಲೆ ಆದರೆ ನನಗದಕ್ಕೆ ಜವಾಬ್ದಾರನಂತ ಒಬ್ಬ ರಾಜ್ಯದ ಮುಖ್ಯಮಂತ್ರಿ ಹೇಳಿಕೆಗೆ ಇಂದಲೇ ಇದೊಂದು ಪ್ರಚೋದನೆ ಅಂತ ನಾನು ಅಂದ್ಕೊಂಡಿದ್ದೇನೆ. ಮುಖ್ಯಮಂತ್ರಿ ಮತ್ತು ಗೃಹ ಮಂತ್ರಿ ಗುಂಡಾಗಿರಿ ಸಂಸ್ಕೃತಿ ಉಳ್ಳವರು. ಈ ಸರ್ಕಾರ ಗುಂಡಾ ಸರ್ಕಾರ. ಇದನ್ನ ಚುನಾವಣೆಯಲ್ಲಿ ಸೋಲಿಸೋದ್ರ ಮುಖಾಂತರ ಎಲ್ಲ ಕ್ಷೇತ್ರಗಳಲ್ಲಿ ಮೈತ್ರಿಕೂಟದ ಅಭ್ಯರ್ಥಿಗಳನ್ನು ಸೋಲಿಸೋದ್ರ ಮುಖಾಂತರ ಜನ ಉತ್ತರ ಕೊಡ್ತಾರೆ. ಮೇ 24ನೇ ತಾರೀಕು ಈ ಸರ್ಕಾರ ಬಿದ್ದೋಗ್ತದೆ ಅಂತಕ್ಕಂಥ ಈ ಸಂದರ್ಭದಲ್ಲಿ ಹೇಳಿಕ್ಕೆ ಬಯಸ್ತೇನೆ. ಪಡಿಸಿದ್ದೇನೆ. ಬಲೆ ಹುಚ್ಚ ಸಿನಿಮಾ ನೋಡ್ಬೇಕು. ಅವರು ನನ್ನನ್ನು ಅರೆ ಹುಚ್ಚ ಅಂತ ಕರೆದಿದ್ರಲ್ಲ, ಬಲೆ ಹುಚ್ಚ ಸಿನಿಮಾ ನೋಡಿ ರಾಜ್ಕುಮಾರ್ದು. ಒಬ್ಬ CID ಆಗಿ ಹೇಗೆ ಲೂಟಿ ಹೊಡೆಯೋದನ್ನು ಕಂಡುಹಿಡಿದ್ರು, ಅದೇ ನೀರಾವರಿ ವಿಷಯದಲ್ಲಿ ಉತ್ತರ ಕರ್ನಾಟಕದ ಬಲೆ ಹುಚ್ಚನಾಗಿ ಏನ್ ನೀವು ಹಗರಣಗಳನ್ನು ಮಾಡ್ತಾ ಇದ್ದೀರಿ, ಲೂಟಿ ಹೊಡಿತಾ ಇದ್ದೀರಿ, ಇನ್ನು ಹೊರಗೆ ತರ್ತಕ್ಕಂಥ ಕೆಲಸ ಈ ಬಲೆ ಹುಚ್ಚ ಮಾಡಿ ತೋರಿಸ್ತೇನೆ ಅಂತಕ್ಕಂಥದ್ದು ನನ್ನ ಮಾತು. ನೀರಾವರಿ ವಿಷಯದ ಬಗ್ಗೆ ಸತ್ಯವನ್ನ ಮುಚ್ಚಿಟ್ಟು ಉತ್ತರ ಕರ್ನಾಟಕ ಜನರಿಗೆ ಅನ್ಯಾಯ ಮಾಡ್ತಿರ್ತಕ್ಕಂಥ ಹಿಂದಿನ ನೀರಾವರಿ ಸಚಿವರ ಹೇಳಿಕೆಗಳನ್ನ ಮತ್ತು ಇವತ್ತಿನ ಸರ್ಕಾರದ ಧೋರಣೆಯನ್ನ ದಾಖಲಾತಿಗಳ ಸಮೇತ ನಾನು ಜನರ ಮುಂದಿಡ್ತಕ್ಕಂಥ ಪ್ರಯತ್ನವನ್ನು ಮಾಧ್ಯಮದ ಮುಖಾಂತರ ಮಾಡ್ತಕ್ಕಂಥ ಪತ್ರಿಕಾಗೋಷ್ಠಿಯ ಸಂದರ್ಭದಲ್ಲಿ ಏಕಾಏಕಿ ನುಗ್ಗಿದಂಥ ಎಂ ಬಿ ಪಾಟೀಲ್ರ ಕೃಪಾ ಪೋಷಿತ ಬಳಗ ನನ್ನ ಮೇಲೆ ಹಲ್ಲೆ ಮಾಡ್ಲಿಕ್ಕೆ ಬಂದ್ರು. ನನ್ನ ಮೇಲೆ ವಾಟರ್ ಬಾಟಲ್ಗಳನ್ನು ಒಗೆದ್ರು, ನನಗೆ ಜೀವ ಬೆದರಿಕೆ ಹಾಕಿದ್ರು, ಅವಾಚ್ಯ ಶಬ್ದಗಳಿಂದ ಬೈದ್ರು. ಅವೆಲ್ಲ ರೆಕಾರ್ಡ್ಸು ಮಾಧ್ಯಮ ಸ್ನೇಹಿತರಾದ ತಮ್ಮೆಲ್ಲ ಗೊತ್ತಿರ್ತಕ್ಕಂಥ ವಿಚಾರ.
ನಾನು ಇದನ್ನು ಖಂಡಿಸ್ತೇನೆ. ನಾನೊಬ್ಬ ಸ್ವಾಭಿಮಾನಿ ವೀರಶೈವ ಲಿಂಗಾಯತ. ನನಗೆ ಮರಣವೇ ಮಹಾನ್ನಾಮಿ. ನನ್ನ ಕುಟುಂಬವನ್ನು ಒಡೆಯೋದಕ್ಕೆ ಯಾವ ಕಾರಣಕ್ಕೂ ಬಿಡೋದಿಲ್ಲ. ನನ್ನ ಪ್ರಾಣ ಹೋದರೂ ಸರಿ. ಏನು ನೀರಾವರಿ ಇಲಾಖೆಯಲ್ಲಿ ಸಾವಿರಾರು ಕೋಟಿ ಲೂಟಿ ಮಾಡಿರ್ತಕ್ಕಂಥ ಈ ನೀರಾವರಿ ಮಾಜಿ ಸಚಿವರ ಇತಿಹಾಸವನ್ನ ದಾಖಲಾತಿಗಳ ಸಮೇತ ಸರ್ಕಾರದ ಮುಂದೆ ಇಡ್ತೇನೆ. ಮುಂದಿನ ಅಧಿವೇಶನದಲ್ಲಿ ಇದಕ್ಕೆ ಸಂಪೂರ್ಣವಾದ ತನಿಖೆಗೆ ಆಗ್ರಹ ಮಾಡಿ, ತನಿಖೆ ಆಗವರೆಗೆ ನನ್ನ ಹೋರಾಟ ನಿಲ್ಲೋದಿಲ್ಲ. ಲಿಂಗಾಯತ ಸಮುದಾಯವನ್ನು ಒಡೆಯೋದಕ್ಕೆ ಯಾವ ಕಾರಣಕ್ಕೂ ಅವಕಾಶ ಮಾಡಿಕೊಡೋದಿಲ್ಲ. ನಾನು ಈ ಕೂಡಲೇ ಸುದ್ದಿಗೋಷ್ಠಿ ಮುಗಿದ ತಕ್ಷಣವೇ ನಾನು ಮತ್ತೆ SP ಆಫೀಸ್ ಹೋಗ್ತಾ ಇದ್ದೇನೆ ಮತ್ತು ಸ್ಪೀಕರ್ ಅವರಿಗೂ ದೂರು ಕೊಡ್ತಾ ಇದ್ದೇನೆ. ನನಗೆ ಕಾನೂನಾತ್ಮಕ ಏನು ಕ್ರಮಗಳನ್ನು ತಗೊಳ್ಬೇಕು ಅನ್ನೋದ್ರ ಬಗ್ಗೆ ನಮ್ಮ ಪಕ್ಷದ ನಾಯಕರ ಜೊತೆಲೂ ಚರ್ಚೆ ಮಾಡಿ ಮುಂದಿನ ಕ್ರಮ ತಗೊಳ್ತೇನೆ. ನಾನು ಹೇಳೋದಿಲ್ಲ. ನಾನು ವೀರಶೈವ ಲಿಂಗಾಯತ ಸಮುದಾಯದಲ್ಲಿ ಹುಟ್ಟಿದವನು. ನಮಗೆ ಮರಣವೇ ಮಹಾನ್ನಾಮಿ. ನಾಳೆ ಬರುವುದು ಹಿಂದೆ ಬರಲಿ, ಹಿಂದೆ ಬರುವುದು ಈಗಲೇ ಬರಲಿ. ಇದಕ್ಕಾರಂಜುವರು, ಇದಕ್ಕಾರು ಅಳುಕುವರು. MB ಪಾಟೀಲ್ರೇ, ಈ ರೀತಿಯಾದಂಥ ಗುಂಡಾಗಿರಿ ಒಬ್ಬ ಗೃಹ ಸಚಿವರ ತಮ್ಮ ಒಂದು ಬೆಂಬಲದಿಂದ ನಾನು ನಿರೀಕ್ಷೆ ಮಾಡಿರಲಿಲ್ಲ. ಇದನ್ನು ನಾನು ಖಂಡಿಸ್ತೇನೆ. ಮತ್ತು ಇದರ ಜೊತೆಯಲ್ಲಿ ಕಳೆದ 2 ದಿನಗಳ ಹಿಂದೆ ಮಾಧ್ಯಮದ ಮೇಲೆ ಹಲ್ಲೆ ಆದರೆ ನನಗದಕ್ಕೆ ಜವಾಬ್ದಾರಿಗಳಂತ ಒಬ್ಬ ರಾಜ್ಯದ ಮುಖ್ಯಮಂತ್ರಿ ಹೇಳಿಕೆಗೆ ಇಂದಲೇ ಇದೊಂದು ಪ್ರಚೋದನೆ ಅಂತ ನಾನು ಅನ್ಕೊಂಡಿದ್ದೇನೆ. ಮುಖ್ಯಮಂತ್ರಿ ಮತ್ತು ಗೃಹ ಮಂತ್ರಿ ಗುಂಡಾಗಿರಿ ಸಂಸ್ಕೃತಿ ಉಳ್ಳವರು. ಈ ಸರ್ಕಾರ ಗುಂಡಾ ಸರ್ಕಾರ. ಇದನ್ನ ಚುನಾವಣೆಯಲ್ಲಿ ಸೋಲಿಸೋದ್ರ ಮುಖಾಂತರ ಎಲ್ಲ ಕ್ಷೇತ್ರಗಳಲ್ಲಿ ಮೈತ್ರಿಕೂಟದ ಅಭ್ಯರ್ಥಿಗಳನ್ನು ಸೋಲಿಸೋದ್ರ ಮುಖಾಂತರ ಜನ ಉತ್ತರ ಕೊಡ್ತಾರೆ. ಮೇ 24ನೇ ತಾರೀಕು ಈ ಸರ್ಕಾರ ಬಿದ್ದು ನನ್ನ ದೇಹ ಏನಿಷ್ಟು ದೊಡ್ಡ ಮಟ್ಟಕ್ಕೆ ಬೆಳೆದಿದೆಯಲ್ಲ, ಅದು ನನ್ನ ವೀರಶೈವ ಲಿಂಗಾಯತ ಸಮುದಾಯದ ಜನ ಸಿದ್ಧಗಂಗಾ ಮಠಕ್ಕೆ, ಮುರುಘಾ ಮಠಕ್ಕೆ, ತಪೋವನದ ಮಠಕ್ಕೆ ದಿನ ಏನು ದುಡಿದು ದಾಸೋಹ ಮಾಡಿದಂಥ ಅನ್ನದಿಂದ ಬೆಳೆದಿರ್ತಕ್ಕಂಥ ದೇಹ ಇದು. ನನ್ನ ಎದುರಿಗೇನೆ ನನ್ನ ಕುಟುಂಬವನ್ನು ಒಡೆಯೋದಕ್ಕೆ AS ಪಾಟೀಲ್ ನಡಳ್ಳಿ ಪ್ರಾಣ ಕೊಡೋಕ್ಕೂ ಸರಿ, ನನ್ನ ಕುಟುಂಬವನ್ನು ಒಡೆಯಲಿಕ್ಕೆ ಬಿಡೋದಿಲ್ಲ. ಒಂದು ಇತಿಹಾಸವನ್ನು ಹೇಳ್ತೇನೆ. ಈ ರಾಜ್ಯದಲ್ಲಿ ಯಾವಾಗ ವೀರಶೈವ ಲಿಂಗಾಯತರು ಮುಖ್ಯಮಂತ್ರಿ ಆಗ್ತಾರೆ ಅಂತ ನಡೆದಿದೆ, ಮುಖ್ಯಮಂತ್ರಿ ಆಗಿದ್ದಾರೆ, ಅವಾಗೆಲ್ಲ ಅವ್ರನ್ನ ಇಳಿಸ್ತಕ್ಕಂಥ ಷಡ್ಯಂತ್ರ ನಡೆದಿದೆ. ಲಿಂಗಾಯತ ಮುಖ್ಯಮಂತ್ರಿ 1968ರಿಂದ 71ರಲ್ಲಿ ವೀರೇಂದ್ರ ಪಾಟೀಲ್ರು ಮುಖ್ಯಮಂತ್ರಿ ಆದಂಥ ಸಂದರ್ಭದಲ್ಲಿ ಅವರನ್ನ ಕುರ್ಚಿಂತಿಯಿಂದ ಇಳಿಸಿದಂಥ ವಂಶಸ್ಥರಿವರು. ಅದರ ಜೊತೆಯಲ್ಲಿ ಯಡಿಯೂರಪ್ಪನವರು ಮುಖ್ಯಮಂತ್ರಿ ಆಗಬಾರದು ಅನ್ನೋ ಒಂದೇ ಉದ್ದೇಶಕ್ಕೋಸ್ಕರ ಕಾಂಗ್ರೆಸ್ ಪಕ್ಷದ ಕುಮ್ಮಕ್ಕಿನಿಂದ ನಡೆದಿರ್ತಕ್ಕಂಥ ಹೋರಾಟವೇ ಇದು. ಲಿಂಗಾಯತರಿಗೆ, ವೀರಶೈವರಿಗೆ ಬೆಂಕಿ ಹಚ್ಚಿ ಈ ಕೆಲಸ ಏನು ಮಾಡ್ತಾ ಇದ್ದಾರೆ. ಇದಕ್ಕೆ ನಾನೊಬ್ಬ ಸ್ವಾಭಿಮಾನಿ ವೀರಶೈವ ಲಿಂಗಾಯತನಾಗಿ ನಾನು ಯಾವ ಕಾರಣಕ್ಕೂ ಅವಕಾಶ ಮಾಡಿಕೊಡೋದಿಲ್ಲ. ನನ್ನ ಪ್ರಾಣ ಹೋದರೂ ಸರಿ, ನಾನು ಕೊಂದರೂ ಸರಿ, ನಾನು ಇದಕ್ಕೆ ಉಗ್ರವಾಗಿ ಹೋರಾಟವನ್ನು ವಿರುದ್ಧ ಮಾಡ್ತೇನೆ ಅಂತಕ್ಕಂಥ ಮಾತಿನ ಸಂದರ್ಭದಲ್ಲಿ ಹೇಳಿ ನಾನು ಒಂದು ಮಾತನ್ನು ಈ ಘಟನೆಗೆ ಹೇಳಲಿಕ್ಕೆ ಬಯಸ್ತೇನೆ. ಮಾನ್ಯ ಮುಖ್ಯಮಂತ್ರಿಗಳು ಕಳೆದ 4 ದಿನಗಳ ಹಿಂದೆ, 2-3 ದಿನಗಳ ಹಿಂದೆ ಮಂಡ್ಯದಲ್ಲಿ ಮಾತು ಹೇಳಿದರು. ಮಾಧ್ಯಮದ ಮೇಲೆ ಹಲ್ಲೆ ಆದರೆ ನಾನು ಜವಾಬ್ದಾರನಲ್ಲ ಅಂಥೇಳಿ. ನಾನು ಇದನ್ನು ಉಗ್ರವಾಗಿ ಖಂಡಿಸ್ತೇನೆ. ನಾನಿಲ್ಲಿ ಪ್ರೆಸ್ ಮೀಟ್ ಮಾಡ್ತಾ ಇದ್ದೇನೆ. ಇವರು ಬಸವ ಧರ್ಮೀಯರು ಅಂತ ಹೇಳ್ಕೊಳ್ತಾರೆ. ಈ ಜಿಲ್ಲೆಯ ಗೃಹ ಸಚಿವರು ಅವರ ಹಿಂಬಾಲಕರ ಮುಖಾಂತರ ಒಬ್ಬ ವಿರೋಧ ಪಕ್ಷದ ಶಾಸಕನ ಮೇಲೆ ನೀನು ಹೀಗೆ ಮಾತಾಡಬೇಕು, ಹೀಗೆ ನಡ್ಕೋಬೇಕು, ಇಲ್ಲ ಏನೋ ನೀನು ನೋಡ್ಕೊಂತೀವಿ, ನೀನು ಹೊರಗೆ ಬಾ ಅಂಥೇಳಿ ಧಮಕಿ ಹಾಕಿಸ್ತಿರಲ್ಲ ಗೃಹ ಸಚಿವರೇ. ಇದು ನಿಮ್ಗೆ ಶೋಭೆ ತರುತ್ತಾ? ಇದು ಪ್ರಜಾಪ್ರಭುತ್ವನಾ? ನೀವು ಪ್ರಶ್ನಾತೀತ ನಾಯಕರು ಅಂತ ನೀವು ಅನ್ಕೊಂಡಿದ್ರೆ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಅದಕ್ಕೆ ಅವಕಾಶ ಇಲ್ಲ. ಈ ದೇಶದಲ್ಲಿ ಪ್ರಜಾಪ್ರಭುತ್ವ ಇದೆ. ಎಲ್ಲರಿಗೂ ಕೂಡ ತಮ್ಮ ವಿಷಯಗಳನ್ನು ಮಂಡಿಸೋದಕ್ಕೆ ಅಧಿಕಾರ ಇದೆ. ನಾನೀಗ ಹೇಳ್ತೇನೆ, ದಾಖಲಾತಿ ಕೊಟ್ಟಿದ್ದೇನೆ. ನೀವು 5,500 ಕೋಟಿ ರೂಪಾಯಿ ಖರ್ಚು ಮಾಡಿದ್ದೀರಿ. 15,000 ಕೋಟಿ ರೂಪಾಯಿ ಯೋಜನೆ ಮಾಡಿದ್ದೀನಿ. 10,000 ಕೋಟಿ ರೂಪಾಯಿ ಕೊಡುಗೆ ಕೊಟ್ಟಿದ್ದೀನಿ ಅಂತ ಹೇಳ್ತಿರಲ್ಲ. 4,500 ಕೋಟಿ ಎಲ್ಲೋ ತಾಗಿದ್ರೆ? ನಿಮ್ಮ ಹೇಳಿಕೆ ಪ್ರಕಾರನೇ ನಾನು ಕೇಳ್ತಾ ಇದ್ದೀನಿ, ನಾನು ಹೇಳಿಕೆ ಅಲ್ಲ.
ನೀವೇ ಹೇಳಿದ್ರಿ 10,000 ಕೋಟಿ ನಾನು ಖರ್ಚು ಮಾಡಿದ್ದೀನಿ ವಿಜಯಪುರ ಜಿಲ್ಲೆಗೆ ಅಂತ ಹೇಳಿದಿರ್ತಾನೆ. ನಾನು ದಾಖಲಾತಿ ಕೊಟ್ಟಿದ್ದೀನಿ. ಒಂದು, ನನ್ನ ದಾಖಲಾತಿನ ನೀವು ಡಿಸ್ಪ್ರೂವ್ ಮಾಡಿ. ನೀವು ನಿಮ್ಮ ನೀರಾವರಿ ಸಚಿವರು DK ಶಿವಕುಮಾರ್ ನೀವು ಕೊಟ್ಟಿರ್ತಕ್ಕಂಥದ್ದು ಇಯರ್ ವೈಸ್ ಪ್ರತಿ ವರ್ಷ ದಾಖಲಾತಿ ಇದೆ, ಪೂರ್ತಿ ನಾನು ಹೇಳಲಿಕ್ಕೆ ಹೋಗಿಲ್ಲ. ಒಂದು 4,500 ಕೋಟಿ ಎಲ್ಲಿ ಹೋಯ್ತು? ಯಾವ ಕಾಂಟ್ರಾಕ್ಟರ್ ಜೋಬಿಗೆ ಹೋಯ್ತು? ಇದಕ್ಕೆ ಯಾರು ಹೊಣೆ? ನೀವೇ ನೀರಾವರಿ ಸಚಿವರು ತಾನೆ. ಇದ್ರ ಬಗ್ಗೆ ಸಂಪೂರ್ಣವಾದಂಥ ತನಿಖೆ ಆಗಬೇಕು. ಅದಕ್ಕೆ ಹೇಳಿದ್ದು ನಾನು, ಗ್ಲೋಬಲ್ ಟೆಂಡರ್ ಮುಖಾಂತರ ತಮಗೆ ಬೇಕಾದಂಥ ಕಾಂಟ್ರಾಕ್ಟರ್ಗಳಿಗೆ ಕಾಮಗಾರಿಯನ್ನು ಕೊಡಿಸಿ ಅರ್ಜೆಂಟಾಗಿ ಪರ್ಸೆಂಟೇಜ್ ಕಲೆಕ್ಟ್ ಮಾಡ್ತಕ್ಕಂಥದ್ದೇನು ಇದೆಯಲ್ಲ ಈ ಸರ್ಕಾರದಲ್ಲಿ, ಇದನ್ನು ನಾನು ಉಗ್ರವಾಗಿ ಖಂಡಿಸ್ತೇನೆ. ಮತ್ತು ನಾನು ಸವಾಲಾಗ್ತೇನೆ ಸರ್ಕಾರಕ್ಕೆ. 8 ಪತ್ರ ಬರೆದಿದ್ದೇನೆ. ಆ ಪತ್ರದ ದಾಖಲಾತಿಗಳನ್ನು ಕೂಡ ಮುಂಬರ್ತಕ್ಕಂಥ ದಿನಗಳಲ್ಲಿ ಕೊಡ್ತೇನೆ. ನಾನು ಶಾಸಕನಾದ ಮೇಲೆ 8 ಪತ್ರಗಳನ್ನು ಬರೆದಿದ್ದೇನೆ ನೀರಾವರಿ ಇಲಾಖೆಗೆ. ಯಾವ ಕಾಮಗಾರಿಗಳಲ್ಲಿ ಕಳಪೆ ಆಗಿದೆ, ಯಾವ ಕಾಮಗಾರಿಗಳು ಅಪೂರ್ಣಗೊಂಡಿದೆ, ಅದ್ರ ಬಗ್ಗೆ ತನಿಖೆ ಆಗಬೇಕು. 122 ಜನ ಕಾಂಟ್ರಾಕ್ಟರ್ ಮೇಲೆ, ಗುತ್ತಿಗೆದಾರರ ಮೇಲೆ ಕ್ರಮ ತಗೊಳ್ಬೇಕು ಅಂತ ಹೇಳಿ ನಾನು ಪತ್ರ ಬರೆದಂಥ ದಾಖಲಾತಿಗಳು ನನ್ನ ಹತ್ರ ಇದೆ. ನಾನು ಮುಂದಿನ ದಿನಮಾನಗಳ ಆ ಪತ್ರಗಳನ್ನು ಬಿಡುಗಡೆ ಮಾಡ್ತೇನೆ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ, ನಾನು ಈ ಕೂಡಲೇ ಗೃಹ ಸಚಿವರಲ್ಲಿ ನಾನು ವಿನಂತಿ ಮಾಡ್ತೇನೆ, ನಿಮ್ಮ ಹಿಂಬಾಲಕ ನಡವಳಿಕೆಗಳನ್ನು ಇದೇ ರೀತಿ ಮುಂದುವರೆದರೆ ನಮ್ಮ ಪಕ್ಷದ ಕಾರ್ಯಕರ್ತರು ಬೀದಿಗಿಳಿದು ನಿಮ್ಮ ವಿರುದ್ಧ ಹೋರಾಟ ಮಾಡಬೇಕಾಗ್ತದೆ. ನಿಮ್ಮ ನೈತಿಕತೆ ಇದ್ದರೆ ಕೂಡಲೇ ಈ ಘಟನೆಯನ್ನು ಖಂಡಿಸಿ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ವಿರೋಧ ಪಕ್ಷದ ಶಾಸಕರುಗಳಿಗೆ ತಮ್ಮ ಅಭಿಪ್ರಾಯವನ್ನು ಮಂಡನೆ ಮಾಡೋದಕ್ಕೆ ಅವಕಾಶ ಮಾಡಿಕೊಡ್ತೀರಿ ಅಂತಕ್ಕಂಥ ಭಾವನೆ ನಂದು. ನಾನೇನು ಭಾಳ ದೊಡ್ಡದು ಮಾಡಲಿಕ್ಕೆ ಹೋಗೋದಿಲ್ಲ. ಆದರೆ ಇದೇ ರೀತಿ ಮುಂದುವರೆದ್ರೆ ಇದ್ರ ಪರಿಣಾಮ ನೆಟ್ಟಿಗಿರಂಗಿಲ್ಲ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೀನಿ. ನಿಮ್ಮ ಹಕ್ಕುಚ್ಯುತಿಗೆ ಧಕ್ಕೆ ಆಗಿದೆ ಈಗ ಒಂದು ಪ್ರೆಸ್ ಮೀಟ್ ಅಲ್ಲಿ, ಇದ್ರ ಬಗ್ಗೆ ಏನಾದ್ರು ಕಂಪ್ಲೇಂಟ್ ಮಾಡ್ತಿರೋ, ಏನ್ ಮಾಡ್ತೀರಿ? ನಾನು ಈಗಾಗಲೇ ಹೇಳಿದ್ದೇನೆ, ಒಬ್ಬ ರಾಜ್ಯದ ಮುಖ್ಯಮಂತ್ರಿ ಮಾಧ್ಯಮದ ಮೇಲೆ ಧಮಕಿ ಕೊಡ್ತಾನೆ, ಗೃಹ ಮಂತ್ರಿ ವಿರೋಧ ಪಕ್ಷದ ಶಾಸಕರ ಮೇಲೆ ಧಮಕಿ ಕೊಡ್ತಾರೆ. ಇದು ಒಂದು ಗುಂಡಾ ಸರ್ಕಾರ, ಇದು ಲಜ್ಜೆಗೆಟ್ಟ ಸರ್ಕಾರ. ಈ ಗುಂಡಾ ಸಂಸ್ಕೃತಿಯನ್ನ ಮೆಟ್ಟಿ ಹೇಗೆ ನಿಲ್ಲಬೇಕು ಅಂತ ನಮಗೆಲ್ಲ ಗೊತ್ತಿದೆ. ನಾನು ಇದ್ರ ಬಗ್ಗೆ ಕೂಡಲೇ SP ಅವ್ರನ್ನ ಮೀಟ್ ಆಗ್ತೇನೆ. ಈಗಲೇ ಮೀಟ್ ಆಗಿ ಇದಕ್ಕೆ ಸಂಬಂಧಪಟ್ಟಂತೆ ದೂರು ಕೊಡ್ತೇನೆ. ನನಗೇನಿಲ್ಲ ಅವಾಚ್ಯ ಶಬ್ದಗಳಲ್ಲಿ ನಿಂದಿಸ್ತಕ್ಕಂಥ ಕೆಲಸ ಮಾಡಿದ್ದಾರೆ. ನನ್ನ ಹಕ್ಕುಚ್ಯುತಿಯನ್ನು ನನಗೇನು ಇವತ್ತು ನನ್ನ ಹಕ್ಕನ್ನು ಮೊಟಕುಗೊಳಿಸ್ತಕ್ಕಂಥ ಕೆಲಸ ಮಾಡಿದ್ದಾರೆ. ಅದರ ವಿರುದ್ಧ ನಾನು ದೂರು ಕೊಡ್ತೇನೆ. ಕೂಡಲೇ ಕ್ರಮ ತಗೊಳ್ಬೇಕು. ಮತ್ತು ಮುಂಬರ್ತಕ್ಕಂಥ ದಿನಗಳಲ್ಲಿ ನಾನು ಇದಕ್ಕೆಲ್ಲ ಎದುರೋನಲ್ಲ. ನಾನು ಶರಣ ಸಂಸ್ಕಾರದಲ್ಲಿ ಹುಟ್ಟಿ ಬಂದಿರತಕ್ಕಂಥ ನಮಗೆ ಒಡವಿ ಬಡಿ ಸಂಸ್ಕೃತಿ ಗೊತ್ತಿಲ್ಲ. ನಮಗೆ ಕೈ ಮುಗಿಯೋದು ಗೊತ್ತು. ನಾನು ಅವ್ರು ಏನೇ ಮಾತಾಡಿದ್ರು ನಾನು ಮೌನವಾಗಿ ಅವರಿಗೆ ಕೈ ಮುಗಿದು ಕಳಿಸಿದ್ದೇನೆ. ಇವತ್ತು ಪೊಲೀಸ್ನವ್ರು ಬರದೇ ಹೋಗಿದ್ರೆ ಏನಾಗ್ತದೆ ಗೊತ್ತಿಲ್ಲ ನನಗೆ. ತಕ್ಷಣ ಪೊಲೀಸರು ಬಂದಿದ್ದಕ್ಕೆ ಇವತ್ತು ನನ್ನ ಜೀವ ಉಳಿದಿದೆ. ಉದಾಹರಣೆ ಹೇಳ್ತೇನೆ ಇದನ್ನು. ಹಿಂದೆ ಇವರು ಸಚಿವರಾಗಿದ್ದಾಗ ಕೋರವಾರದಲ್ಲಿ ಪ್ರಚಾರ ಮಾಡಕ್ಕೆ ಹೋದಾಗ ಅವತ್ತಿನೂ ಕೂಡ ವ್ಯವಸ್ಥಿತವಾದಂಥ ಷಡ್ಯಂತ್ರವನ್ನು ಇದೇ ಸಚಿವರ ಕುಮ್ಮಕ್ಕಿನಿಂದ ಆಗಿತ್ತು. ನಾನು ಅವತ್ತು ಕೂಡ ಹೇಳಿಕೆ ಆಗಿದ್ದೇನೆ. ಖಂಡಿತ ಇಲ್ಲದೆ ಹೋದ್ರೆ ಅವ್ರಿಗೆ ಎಷ್ಟು ಧೈರ್ಯ ಆಗುತ್ತೆ ನನ್ನ ಮೇಲೆ ಬರಲಿಕ್ಕೆ? ನೂರಕ್ಕೆ ನೂರು ಮಾಡ್ತೇನೆ. ಕಾನೂನಾತ್ಮಕವಾಗಿ ಏನು ಮಾಡಬೇಕು ಅದನ್ನು ಮಾಡ್ತೇನೆ. ಸ್ಪೀಕರ್ಗೆ ನಾನೇನು ನನ್ನ ಹಕ್ಕುಗಳಿಗೇನು ಚ್ಯುತಿ ಆಗಿದೆ ಅದನ್ನು ಕೂಡ ಮಾಡ್ತೇನೆ. ಇದಕ್ಕೆ ಸಚಿವರ ಕುಮ್ಮಕ್ಕಿಲ್ಲದೆ ಈ ರೀತಿ ಆಗ್ಲಿಕ್ಕೆ ಸಾಧ್ಯನೇ ಇಲ್ಲ. ಈ ರೀತಿ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ನಾನು ಹೆದರ್ಸ್ಬೇಕು ಅಂತ ತಿಳ್ಕೊಂಡಿದ್ದೇನೆ. ಹೆದರ್ಸ್ಲಿಕ್ಕೆ ಸಾಧ್ಯ ಇಲ್ಲ. ನೀವು ವೀರೇಂದ್ರ ಪಾಟೀಲ್ರನ್ನ ಮುಖ್ಯಮಂತ್ರಿ ಸ್ಥಾನದಿಂದ ಕೆಡಿದವರು ಅಂತ ಇಡೀ ರಾಜ್ಯದ ಜನಕ್ಕೆ ಗೊತ್ತು. ನೀವು ಯಡಿಯೂರಪ್ಪನವ್ರು ಮುಖ್ಯಮಂತ್ರಿ ಆಗದಂಗೆ ತಡೆದವರು ಅಂತ ಜನಕ್ಕೆ ಗೊತ್ತು. ಈ ವಿಷಯದಲ್ಲಿ ಸ್ಪೀಕರ್ ಅವರ ಅಧಿಕಾರ ಏನಿರ್ತೈತಿ? ಈ ವಿಷಯದಲ್ಲಿ ಸ್ಪೀಕರ್ ಅವರ ಅಧಿಕಾರ ಏನಿರ್ತೈತಿ? ನನಗೆ ಗೊತ್ತು ಮಟ್ಟಿಗೆ ನಮ್ಮ ಹಕ್ಕುಗಳನ್ನು ಪ್ರೊಟೆಕ್ಟ್ ಮಾಡಲಿಕ್ಕೆ ಸ್ಪೀಕರ್ಗೆ ಅಧಿಕಾರ ಇದೆ. ಸ್ಪೀಕರ್ ಅವರು ಖಂಡಿತವಾಗಿ ಕ್ರಮ ತಗೊಳ್ತಾರೆ ಅಂತಕ್ಕಂಥ ವಿಶ್ವಾಸ ನನಗಿದೆ. ನಮ್ಮ ನಾಯಕರಾದಂಥ ಯಡಿಯೂರಪ್ಪನವ್ರನ್ನ ನಮ್ಮ ಪಕ್ಷದ ಲೀಗಲ್ ಸೆಲ್ ಎಲ್ಲನೂ ಕೂಡ ಕಾಂಟ್ಯಾಕ್ಟ್ ಮಾಡಿ ಮುಂದಿನ ಏನು ಕ್ರಮ ತಗೊಳ್ಬೇಕು ಅದನ್ನು ತಗೊಳ್ಳಿ. ಇದು ಸರ್ಕಾರ ಮಟ್ಟದಲ್ಲಾದ್ರೆ ಗವರ್ನರ್ ಯಾವುದೋ ಸರ್ಕಾರಕ್ಕೆ ಸಂಬಂಧ ಇರುವುದಿಲ್ಲ. ಗವರ್ನರ್ಗೂ ತಮ್ಮದು ನೋಡಿ, ಇದು ಗವರ್ನರ್ಗೆ ಸಂಬಂಧ ಬೀಳಲ್ಲ. ಇದು ಸ್ಪೀಕರು ನಮ್ಮ ಹಕ್ಕುಗಳನ್ನು ಪ್ರೊಟೆಕ್ಟ್ ಮಾಡ್ತಾರೆ. ನಾನಿಲ್ಲಿ ಪ್ರೆಸ್ ಮೀಟ್ ಮಾಡ್ತಾ ಇದ್ದೇನೆ. ಪ್ರೆಸ್ ಮೀಟ್ ಮಾಡಾಗ ಮಾಧ್ಯಮದ ಸ್ನೇಹಿತರು ಮುಂದೆನೇ ಈ ರೀತಿಯಾದಂಥ ಗುಂಡಾಗಿರಿ ವರ್ತನೆ ಅಂತಂದರೆ
ಇವರು ಎಷ್ಟರ ಮಟ್ಟಿಗೆ ಇಲ್ಲಿ ಪ್ರಜಾಪ್ರಭುತ್ವ ಇದೆ ನಮ್ಮ ಜಿಲ್ಲೆಯಲ್ಲಿ ಅನ್ನೋದನ್ನ ನೀವು ಯೋಚನೆ ಮಾಡಿ. ಇದಕ್ಕೆಲ್ಲ ಹೆದರೋದಿಲ್ಲ ನಾವು. ಥ್ಯಾಂಕ್ ಯು ಸರ್. ನಿಮ್ಮನ್ನೇ ತಳ್ಳಾಡಿ ಇದನ್ನ ಮಾಡಿದ್ದೀವಿ ಅನ್ನೋದು ಈಗ ನನ್ನ ಮೇಲೆ ಅವರು ವಾಟರ್ ಬಾಟ್ಲ್ಗಳು ಒಗೆದ್ರು. ಒಂದು ವಾಟರ್ ಬಾಟ್ಲು ತುಂಬಿದ ವಾಟರ್ ಬಾಟ್ಲು ಇಲ್ಲಿ ಬಿತ್ತು, ಇನ್ನೊಂದು ಬಿತ್ತು. ನನ್ನ ಕೈ ಹಿಡಿದು ಜಗ್ಗಾಡಬೇಕು ಅಂತ ಬಂದರು, ನನ್ನ ಮೇಲೆ ಹಲ್ಲೆ ಮಾಡಬೇಕಂತ ಬಂದರು. ಅದು ಅಷ್ಟೊತ್ತಿಗೆ ದೇವ್ರ ದಯೆಯಿಂದ ಒಂದು 4-5 ಜನ ಪೊಲೀಸರು ಬಂದಿರೋದ್ರಿಂದ ನಾನು ಬಚಾವಾಗಿದ್ದೇನೆ. ಹೊರಗಡೆ ಹೋದರೆ ನನಗೇನು ಮಾಡ್ತಾರೆ ಗೊತ್ತಿಲ್ಲ. ಇವತ್ತು ನಾನು ಹೊರಗಡೆ ಹೋದರೆ ನನ್ನ ಜೀವ ತೆಗಿತಾರ ಗೊತ್ತಿಲ್ಲ. ಬಹುಶಃ ಎಂ ಬಿ ಪಾಟೀಲ್ ವಿರುದ್ಧ ಒಬ್ಬ ವಿರೋಧ ಪಕ್ಷ ಶಾಸಕನಾಗಿ ಆಡಳಿತ ಪಕ್ಷವನ್ನು ಏನು ಪ್ರಶ್ನೆ ಮಾಡಿದರೆ, ಪ್ರಶ್ನೆ ಮಾಡೋದು ವಿರೋಧ ಪಕ್ಷದ ಶಾಸಕರನ್ನ ಜೀವ ತೆಗೆಯೋದೇ ಅಥವಾ ಅವ್ರ ಮೇಲೆ ಹಲ್ಲೆ ಮಾಡೋದೇ ಈ ಗೃಹ ಸಚಿವರ ಆದೇಶ ಇರ್ಬೋದು ಅಂತ ಕಾಣ್ತದೆ ನನಗೆ. ನಾನೀಗ ಎಸ್ ಪಿ ಹತ್ರ ಹೋಗ್ತೇನೆ, ಫೋನಲ್ಲಿ ಮಾತಾಡಿ ಎಸ್ ಪಿ ಅವ್ರ ಹತ್ರ ಹೋಗಿ ನಾನು ಇದಕ್ಕೇನು ಪರಿಹಾರ ಅಂತ ಹೇಳ್ತೇನೆ ಕಾನೂನು ಪ್ರಕಾರ. ಆದ್ರೆ ಒಂದು ಮಾತು ಹೇಳ್ತೇನೆ, ಈ ಗುಂಡಾಗಿರಿಗೆಲ್ಲ ಎಸ್ ಪಾಟೀಲ್ ನಡಳಿ ಎದರೋನಲ್ಲ. SP ಅವರು ಕೂಡ ಗೃಹ ಸಚಿವರ ಇದರಲ್ಲಿ ಬರ್ತಾರೆ. ನನಗೆ ವಿಶ್ವಾಸ ಇದೆ, ನಮ್ಮ ಪೊಲೀಸ್ ಇಲಾಖೆ ಮೇಲೆ ನನಗೆ ವಿಶ್ವಾಸ ಇದೆ. ಐ ಹ್ಯಾವ್ ರೆಸ್ಪೆಕ್ಟ್ ಆನ್ ದ ಪೊಲೀಸ್ ಡಿಪಾರ್ಟ್ಮೆಂಟ್. ಅಲ್ಲಿ ಅವ್ರ ನ್ಯಾಯ ಸಿಗ್ತೈತಿ, ಅವ್ರು ಯಾರು ಪರವಾಗಿ ಕೆಲಸ ಮಾಡೋದಿಲ್ಲ. ಇಲ್ಲ 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 ದಟ್ ಐ ಕ್ಯಾನ್ ಟೆಲ್. ಪೊಲೀಸ್ ಇಲಾಖೆ ಮೇಲೆ ನನಗೆ ನಂಬಿಕೆ ಇದೆ. और खबरों के लिए देखते रहिए बी न्यूज नेशन। वेंटेज मोटर्स, ओपीपी सैनिक स्कूल, फर्स्ट गेट, करवीर रोड, विजयपुर। कॉन्टैक्ट नंबर 9731512783 9731512793। ನಮ್ಮಲ್ಲಿ 2 ಥರ ಬ್ರ್ಯಾಂಡ್ಸ್ ಇರ್ತದೆ. ಒಂದು ರೆಸ್ಪಾನ್ಸ್ ಹೇಳಿ ಮತ್ತು ಇನ್ನೊಂದು ಎಪ್ರಿಲ್ ಆಗ್ತದೆ. ಆ ರೆಸ್ಪಾನ್ಸಲ್ಲಿ ವೆರೈಟಿ ಬೇರೆ ಬೇರೆ ಮಾಡಲ್ಸ್ ಅದಾವೆ, ಆಮೇಲೆ ಎಪ್ರಿಲ್ ಆಗೋದು ಬೇರೆ ಬೇರೆ ಮಾಡಲ್ಸ್ ಅದಾವೆ. ಸೊ ಎಲ್ಲರೂ ರೆಸ್ಪಾನ್ಸ್ ಅಂದರೆ ತುಂಬ ಭಾಳ ಕಾಸ್ಟ್ಲಿ ಐತೆ ಅಂತ ಅನ್ಕೊಂತಾರೆ. ಬಟ್ ಅಷ್ಟೇನು ಕಾಸ್ಟ್ಲಿ ಇಲ್ಲ. ಶೋರೂಮ್ ವಿಸಿಟ್ ಮಾಡಿರಿ, ಟೆಸ್ಟ್ ಮಾಡಿರಿ, ನಿಮಗೆ ಗೊತ್ತಾಗುತ್ತೆ ಇದು ಯಾಕೆ ಈ ಗಾಡಿ ಹೆಂಗೈತೆ ಅಂತ ನಿಮಗೆ ಗೊತ್ತಾಗುತ್ತೆ. ಸೊ ಪ್ಲೀಸ್ ಡೂ ವಿಸಿಟ್ ಅವರ್ ಶೋರೂಮ್. ಹಬ್ಬಗಳ ಪ್ರಯುಕ್ತ ಬಂಪರ್ ಆಫರ್, ಸಿಲಾಯಿ ವರ್ಲ್ಡ್ ಮೆನ್ಸ್, ವುಮೆನ್ಸ್, ಕಿಡ್ಸ್ ಸಾರೀಸ್ ಬಂಪರ್ ಆಫರ್. ಬೈ 3 ಗೆಟ್ 3. ವಿಜಯಪುರ ನಗರದಲ್ಲಿ ಬಟ್ಟೆ ಕ್ಷೇತ್ರದ ಹೆಸರುವಾಸಿಯಾದ ಗುರುಕುಲ್ ರಸ್ತೆಯಲ್ಲಿರುವ ಬ್ರಹ್ಮಾಂಡ ಸಿಲಾಯಿ ವರ್ಲ್ಡ್ ಶೋರೂಮ್ ನಲ್ಲಿ ಹಬ್ಬಗಳ ಪ್ರಯುಕ್ತ ಬಂಪರ್ ಆಫರ್. ಬೈ 3 ಗೆಟ್ 3. ಫಾರ್ಮಲ್, ಕ್ಯಾಜುವಲ್, ವಿಂಟರ್, ವೆಸ್ಟರ್ನ್ಸ್ ಬಂಪರ್ ಆಫರ್. ಫ್ಲಾಟ್ ಸೇಲ್ 299, 399, 499. ಇದು ಹಬ್ಬಗಳ ಪ್ರಯುಕ್ತ ಬಂಪರ್ ಆಫರ್. ಬೈ 1 ಗೆಟ್ 1 ಫ್ರೀ. ಇದು ಆಫರ್ ಸಿಲ್ಕ್ ಸಾರೀಸ್, ಕಾಟನ್ ಸಾರೀಸ್, ಡಿಸೈನ್ ಸಾರೀಸ್ಗಳ ಮೇಲೆ ಬಂಪರ್ ಆಫರ್ ಲಾಭ ಪಡೆಯಿರಿ. ಈ ಆಫರ್ ಸೀಮಿತ ಅವಧಿಗೆ ಮಾತ್ರ. ಹಿಂದೆ ತಮ್ಮ ಕುಟುಂಬದೊಂದಿಗೆ ಬನ್ನಿ. ಸ್ಥಳ ಸಿಲಾಯಿ ವರ್ಲ್ಡ್ ಮೆನ್ಸ್, ವುಮೆನ್ಸ್, ಕಿಡ್ಸ್ ಸಾರೀಸ್, ನಿಯರ್ ಸಿದ್ದೇಶ್ವರ್ ಟೆಂಪಲ್, ಬಿಸೈಡ್ ಕಾರ್ಪೊರೇಷನ್ ಬ್ಯಾಂಕ್, ಗುರುಕುಲ್ ರೋಡ್, ವಿಜಯಪುರ್. ಮೊಬೈಲ್ ನಂಬರ್ 7030170909. न्यूज नेशन के लेटेस्ट न्यूज़ों को अपने मोबाइल में देखने के लिए यूट्यूब में बी न्यूज नेशन के चैनल के सब्सक्राइब आइकॉन को दबाएं और फिर बेल आइकॉन को दबाने पर आप लेटेस्ट न्यूज़ों को देख सकते हैं।